ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳಿ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. 2ನೇ ತರಗತಿ ಕನ್ನಡ, 3ನೇ ಮೈಲಿಗಲ್ಲು, ಓತ್ವದ ದೀರ್ಘ ಭಾಗ 5. ಅದರಲ್ಲಿ ಮೆಟ್ಟಿಲು ಸಂಖ್ಯೆ 34, 35 ಮತ್ತು 36 ಬಗ್ಗೆ. ಮೆಟ್ಟಿಲು ಸಂಖ್ಯೆ 34ರಲ್ಲಿ ಚಿತ್ರಸಹಿತ ವಾಕ್ಯ. ಮಳೆಗಾಲಕ್ಕೆ ಬೇಕೇ ಬೇಕು ರೈನು ಕೋಟು. ಮೋಡ ಕವಿದ ವಾತಾವರಣ. ಕೋಮಲಳು ಗೊಂಬೆ ಹಿಡಿದಿರುವಳು. ಬಾತುಕೋಳಿ ಕೊಳದೊಳಗೆ ಇದೆ. ಊಟದ ನಂತರ 1 ಲೋಟ ನೀರು ಕುಡಿಯಬೇಕು. ನೆಕ್ಸ್ಟ್ ಅಭ್ಯಾಸ ಪುಸ್ತಕ ಮಕ್ಕಳೇ. ನಿಮ್ಮ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿ ಮೆಟ್ಟಿಲು ಸಂಖ್ಯೆ 35 ಚಿತ್ರ ನೋಡಿ ವಾಕ್ಯ ಸರಿಪಡಿಸು ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಕೆಲವು ಚಿತ್ರ ಇದ್ದಾವೆ. ನಿಮ್ಮ ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ 12ರಲ್ಲಿ ಈ ಚಿತ್ರಕ್ಕೆ ಸಂಬಂಧಿಸಿದಂತಹ ವಾಕ್ಯ ಇಲ್ಲಿದೆ. ಆ ವಾಕ್ಯ ಸರಿ ಇಲ್ಲ, ಆ ವಾಕ್ಯವನ್ನು ಸರಿಪಡಿಸಿ ಬರಿಬೇಕು. ಇಲ್ಲಿ ನೋಡಿ ಏನಿದೆ, ನಾಯಿಯು ಕಾಲಿನಿಂದ ಕಿವಿ ಹಿಡಿದಿದೆ. ಸರಿನಾ? ಲಾ. ಕೋತಿಯು ಕೈಗಳಿಂದ ಕಿವಿ ಹಿಡಿದಿದೆ. ಇದನ್ನ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರಿಬೇಕು. ಕೋತಿಯು ಕೈಗಳಿಂದ ಕಿವಿ ಹಿಡಿದಿದೆ ಅಂತೇಳಿ. ನೆಕ್ಸ್ಟ್, ಕೋಮಲಳು ಕೋಲು ಹಿಡಿದು ಹೊರಟಿಹಳು. ಇದು ವಾಕ್ಯ ಸರಿ ಇದೆಯಾ? ಇಲ್ಲ. ಕೋಮಲ ಏನು ಹಿಡ್ಕೊಂಡಿದ್ದಾಳೆ? ಕೊಡೆ ಹಿಡ್ಕೊಂಡಿದ್ದಾಳಲ್ವಾ? ಕೋಮಲಳು ಕೊಡೆ ಹಿಡಿದು ಹೊರಟಿಹಳು. ಅದನ್ನ ಇಲ್ಲಿ ಬರಿಬೇಕು. ಕೋಮಲಳು ಕೊಡೆ ಹಿಡಿದು ಹೊರಟಿಹಳು ಅಂತೇಳಿ. ಪೊಲೀಸನ ಕೈಯಲ್ಲಿ ಟೋಪಿ ಇದೆ. ಟೋಪಿ ಕೈಯಲ್ಲಿದೆಯಾ? ಇಲ್ಲ. ಪೊಲೀಸನ ತಲೆಯ ಮೇಲೆ ಟೋಪಿ ಇದೆ. ಗೋಪಿಯು ಗಿಡ ಕೀಳುತ್ತಿಹನು. ಗಿಡ ಕೀಳ್ತಾ ಇದ್ದಾನ ಗೋಪಿ? ಇಲ್ಲ. ಗೋಪಿಯು ಗಿಡ ನೆಡುತ್ತಿಹನು. ನೆಕ್ಸ್ಟ್ ಮೆಟ್ಟಿಲು ಸಂಖ್ಯೆ 36 ಕನ್ನಡ ಅಭ್ಯಾಸ ಪುಸ್ತಕದಲ್ಲೇ ಪದ ಹುಡುಕಿ ಬಣ್ಣ ತುಂಬು ಅಂತ ಹೇಳ್ಬಿಟ್ಟು ನೋಡಿ. ಪುಟ ಸಂಖ್ಯೆ 13ರಲ್ಲಿ ಈ ರೀತಿ ಇದೆ. ಇಲ್ಲಿ ಪದಗಳಿದ್ದಾವೆ. ಈ ಪದಗಳನ್ನು ಹುಡುಕ್ಬಿಟ್ಟು ಎಲ್ಲಿದೆಯೋ ಅಲ್ಲಿಗೆ ಬಣ್ಣ ಹಾಕಬೇಕು. ಒಂದು ಮಾದರಿ ಕೊಟ್ಟಿದ್ದಾರೆ ನೋಡ್ರಲ್ಲಿ, ಗೋರಂಟಿ ಅನ್ನೋದಕ್ಕೆ ಬಣ್ಣ ಹಾಕಿದ್ದಾರೆ. ಇಲ್ಲಿ ನೋಡಿ, ಕೋಲಾಟ ಇಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ? ಕೋಲಾಟ. ಈ ರೀತಿ ಬಣ್ಣ ಹಾಕಬೇಕು. ನೆಕ್ಸ್ಟ್ ರಂಗೋಲಿ. ಎಲ್ಲಿದೆ ರಂಗೋಲಿ? ಇಲ್ಲಿದೆ. ದೋಸೆ. ದೋಸೆ. ಹೋಳಿಗೆ. ತೋಟ. ಕೋಡಂಗಿ. ಗೋಲಕ. ಕೋಡುಬಳೆ. ಗೋದಾವರಿ. ಜೋಕಾಲಿ. ಯೋಗಾಸನ. ನೆಕ್ಸ್ಟ್ ಗೋರಂಟಿ. ಗೋರಂಟಿ ಮೊದಲೇ ಅಲ್ಲಿದೆ. ಇದನ್ನು ನಿಮ್ಮ ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ 13ರಲ್ಲಿ ಪೂರ್ಣಗೊಳಿಸಬೇಕು. ಮಕ್ಕಳೇ, ಇಲ್ಲಿ ಇಷ್ಟೊತ್ತು ನಾವು ಅಭ್ಯಾಸ ಮಾಡಿದ್ವಲ್ಲ, ಚಿತ್ರ ಸಹಿತ ವಾಕ್ಯ, ಚಿತ್ರ ನೋಡಿ ವಾಕ್ಯ ಸರಿಪಡಿಸಿ, ಪದ ಹುಡುಕಿ ಬಣ್ಣ ತುಂಬ ಅಂತ ಹೇಳ್ಬಿಟ್ಟು ಇದನ್ನು ಮತ್ತೊಮ್ಮೆ ಅಭ್ಯಾಸ ಮಾಡಿಬಿಟ್ಟು ಓದೋದನ್ನು ಕಲಿತು ನಿಮ್ಮ 2 ನೋಟ್ ಪುಸ್ತಕದಲ್ಲಿ ಬರೀಬೇಕಿದ್ನ. ಮತ್ತು ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ 12 ಮತ್ತು 13 ಪೂರ್ಣಗೊಳಿಸಬೇಕು. ಧನ್ಯವಾದಗಳು ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.